ದೆಹಲಿಯಲ್ಲಿ ಸೋಮಣ್ಣವರು ಫುಲ್ ಬ್ಯುಸಿ. ನನಗೂ ಕೂಡ ಕರೆ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ, ಮಂತ್ರಿಗಿರಿಯ ನಿರೀಕ್ಷೆಯಲ್ಲಿದ್ದಾರೆ ಸೋಮಣ್ಣ ಅವರು. ಹಾಗಾಗಿ ಅವರು ಕೂಡ ಫುಲ್ ಬ್ಯುಸಿ ಆಗಿದ್ದಾರೆ. ಗೊತ್ತಿಲ್ಲ ಯಾರ ಮುಖಾಂತರ ಆದರೂ ಏನಾದರೂ ಲಾಬಿ ಗೀಬಿ ಮಾಡಿಸ್ತಾ ಇದ್ದಾರಾ ಏನು ಎತ್ತ ಅಂತ. ಬಟ್ ನನಗೂ ಕೂಡ ಕಾಲ್ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅವರು ಕೂಡ ಕೇಂದ್ರ ಮಂತ್ರಿಗಳಾಗೋದಕ್ಕೆ ಉತ್ಸುಕರಾಗಿದ್ದಾರೆ. ಬಟ್ ಈಗಾಗಲೇ ಹೆಚ್ಚು ಕಡಿಮೆ ರಾಜ್ಯದ ವಿಚಾರ ಡಿಸೈಡ್ ಆಗೋಗಿದೆ. 1+2 ಫಾರ್ಮುಲಾದ ಅಡಿಯಲ್ಲಿ JDSಗೆ 1, BJPಗೆ 2 ಮಂತ್ರಿಗಿರಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಸೋಮಣ್ಣನವರಿಗೆ ಸಿಗುತ್ತಾ ಅಂತ. ಯಾಕೆಂದರೆ ಈಗಾಗಲೇ ಲಿಂಗಾಯತ ಕೋಟಾದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗಾಗಲೇ ಮಂತ್ರಿಗಿರಿ ಒಲಿಯುವಂತಹ ಸಾಧ್ಯತೆಗಳಿದೆ. ಇನ್ನು ಬ್ರಾಹ್ಮಣ ಕೋಟಾದಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಮತ್ತೊಂದು ಲಿಂಗಾಯತ ಕೋಟಾದಡಿಯಲ್ಲಿ ಕೊಡಬೇಕು ಅಂತಂದರೆ ಆಗ ಸೋಮಣ್ಣನವರ ವಿಚಾರ ಲೆಕ್ಕಾಚಾರಕ್ಕೆ ಬರಬೇಕು. ಬಟ್ ಗೊತ್ತಿಲ್ಲ, ಹಿಂದಿಯಲ್ಲೇನೋ ಮಾತನಾಡ್ತಾ ಇದ್ದಾರಂತೆ ಸೋಮಣ್ಣ ಅವರು. ನಾನು ಕೂಡ ಕೇಂದ್ರ ಮಂತ್ರಿ ಆಗೇ ಬಿಡ್ತೀನಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ನೋಡೋಣ. NDA ಮಿತ್ರಕೂಟಕ್ಕೂ ಕೂಡ ಅಗ್ರಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರನ್ನು ಕೂಡ ಕಡೆಗಣಿಸಿಲ್ಲ. RPI, ಶಿವಸೇನೆ ಸೇರಿ TDP, ಅದಾದ ನಂತರ JDU, JDS ಎಲ್ಲರಿಗೂ ಕೂಡ ಪ್ರಮುಖ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ ಮೋದಿಯವರು. ಯಾಕೆಂದರೆ ಇದು ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಅವರನ್ನೂ ವಿಶ್ವಾಸಕ್ಕೆ ತಗೋಬೇಕು, ಅವ್ರಿಗೂ ಅಸಮಾಧಾನಗಳಾಗಬಾರ್ದು, ಬಿಗಿನಿಂಗಿಂದನೇ ಎಲ್ಲರೂ ಖುಷಿಯಾಗಿರಬೇಕು. ಆ ನಿಟ್ಟಿನಲ್ಲಿ ಬಹುತೇಕ NDA ಮೈತ್ರಿಕೂಟಕ್ಕೆ ಕೂಡ ಅಗ್ರಸ್ಥಾನವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು, HAMನ ಜಿತನ್ ರಾಮ್ ಮಾಂಝಿ, RPIನ ಅಠಾವಳೆ, ಇನ್ನು ಶಿವಸೇನೆಯ ಪ್ರತಾಪ್ ರಾವ್ ಜಾಧವ್, ಅಪ್ನಾದಳಿಂದ ಅನುಪ್ರಿಯಾ ಪಟೇಲ್, RLDಯಿಂದ ಜಯಂತ್ ಚೌಧರಿ, JDUಯಿಂದ ಲಲನ್ ಸಿಂಗ್, ಮತ್ತು ರಾಮನಾಥ್ ಠಾಕೂರ್, LJPಯಿಂದ ಚಿರಾಗ್ ಪಾಸ್ವಾನ್, TDPಯಿಂದ ಚಂದ್ರಶೇಖರ್ ಮತ್ತು R ಪ್ರಸಾದ್ ರಾವ್ ಇವರು ಪ್ರಮುಖರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಸೊ ಹಾಗಾಗಿ ಅವ್ರು ಯಾರಿಗೂ ಕೂಡ, ಇನ್ಫ್ಯಾಕ್ಟ್ ಚಿರಾಗ್ ಪಾಸ್ವಾನ್ ಅವರೆಲ್ಲ ನಮಗೆ ಮಂತ್ರಿಗಿರಿನೇ ಬೇಡ, ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗ್ತಿರೋದೇ ನಮಗೆ ಸಾಕು ಅಂತ ಹೇಳಿದರು. ಹಾಗಂತ ಬಿಡೋಕ್ಕಾಗಲ್ಲ. ಮಿತ್ರ ಪಕ್ಷಗಳನ್ನು ಜೊತೆಗೆ 5 ವರ್ಷಗಳ ಕಾಲ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ದೊಡ್ಡ ಚಾಲೆಂಜ್ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಪ್ರಧಾನಿ ಮೋದಿಯವರು ಅವ್ರಿಗೂ ಕೂಡ ಮಂತ್ರಿಗಿರಿಯನ್ನು ಕೊಡ್ತಾ ಇದ್ದಾರೆ.